ಕಾಯುವಿಕೆ ಅಂದ್ರೆ ಏನು? ನಮಗಾಗಿ ಯಾರೋ ಬರ್ತಾರೆ ಅಂತ ಕಾಯ್ತಾ ಇರೋದು ಹೇಗನ್ಸತ್ತೆ? ಕಾದವರಿಗೆ ಗೊತ್ತು. ಈಗ ನಾನು ಹೇಳೋಕ್ ಹೊರಟಿರೋದು ಹೀಗೆ ಕಾಯ್ತಾ ಇರೋ ಒಬ್ಬರ ಕಥೆ. ಜಪಾನ್ ದೇಶದ ಬೀದಿಗಳಲ್ಲಿ ನಿಜವಾಗಿಯೂ ನಡೆದ, ಇಡೀ ಜಗತ್ತನ್ನೇ ಕಣ್ಣೀರಿಡೋ ಹಾಗೆ ಮಾಡಿದ ಹಚಿಕೋ ಅನ್ನೋ ನಾಯಿಯ ಕಥೆ. ಕಥೆ ಶುರುವಾಗೋದು 1924ರಲ್ಲಿ. ಟೋಕಿಯೋ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ದ ಹೈಟ್ಸಾಬುರೋ ಯೂನೋ ಅವರಿಗೆ ಹಚಿಕೋ ಅನ್ನೋ ಅಕಿತಾ ತಾಳಿಯ ನಾಯಿ ಮರಿ ಸಿಗುತ್ತೆ. ಪ್ರೊಫೆಸರ್ ಒಬ್ಬ ಏಕಾಂಗಿ ವ್ಯಕ್ತಿ. ಹಚಿಕೋ ಬಂದ್ಮೇಲೆ ಅವರ ಮನೆಯಲ್ಲಿ ಹೊಸ ಚೈತನ್ಯ ಬರುತ್ತೆ. ಅವರು ಹಚಿಕೋನನ್ನ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವರಿಬ್ಬರ ನಡುವಿನ ದಿನಚರಿ ಬಹಳ ಸುಂದರವಾಗಿ ಸಾಗ್ತಿರುತ್ತೆ. ಪ್ರತಿದಿನ ಬೆಳಗ್ಗೆ ಪ್ರೊಫೆಸರ್ ಕೆಲ್ಸಕ್ಕೆ ಹೋಗುವಾಗ ಶಿಬುಯಾ ರೈಲ್ವೆ ಸ್ಟೇಷನ್ವರೆಗೆ ಹಚಿಕೋ ಜೊತೆಗೆ ಹೋಗ್ತಾ ಇತ್ತು. ಪ್ರೊಫೆಸರ್ ರೈಲು ಹತ್ತಿ ಹೋದ್ಮೇಲೆ ಅದು ಮನೆಗೆ ವಾಪಸ್ ಹೋಗ್ತಾ ಇತ್ತು. ಮತ್ತೆ ಸಂಜೆ ಸರಿಯಾಗಿ 5 ಗಂಟೆಗೆ ಪ್ರೊಫೆಸರ್ ವಾಪಸ್ ಬರೋ ಸಮಯಕ್ಕೆ ಹಚಿಕೋ ಸ್ಟೇಷನ್ನಲ್ಲಿ ಮತ್ತೆ ಬಂದು ಕೂರ್ತಾ ಇತ್ತು. ಪ್ರೊಫೆಸರ್ ರೈಲಿಂದ ಇಳಿದ ತಕ್ಷಣ ಅದು ಬಾಲ ಅಲ್ಲಾಡಿಸ್ಕೊಂಡು ಅವರನ್ನ ಸ್ವಾಗತ ಮಾಡ್ತಾ ಇತ್ತು. ಮಾತುಗಳಿಲ್ದೆ ಅವರಿಬ್ರು ಭಾವನೆಗಳನ್ನ ಹಂಚ್ಕೋತಾ ಇದ್ರು. ಆದ್ರೆ 1925ರ ಮೇ ತಿಂಗಳ ಒಂದು ದಿನ ಆ ಕರಾಳ ಘಟನೆ ನಡೆಯುತ್ತೆ. ಎಂದಿನ ಹಾಗೆ ಹಚಿಕೋ ತನ್ನ ಪ್ರೀತಿಯ ಮಾಲೀಕನನ್ನ ಸ್ಟೇಷನ್ಗೆ ಬಿಟ್ಟು ಬರುತ್ತೆ. ಆದ್ರೆ ಅಂದು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡ್ತಾ ಇದ್ದಾಗ ಪ್ರೊಫೆಸರ್ಗೆ ತೀವ್ರವಾಗಿ ಹೃದಯಾಘಾತವಾಗಿ ಅಲ್ಲಿಯೇ ನಿಧನರಾಗ್ತಾರೆ. ಹಾಗಾಗಿ ಅವರು ಯಾವತ್ತಿನ ಹಾಗೆ ರೈಲಿಳಿದು ವಾಪಸ್ ಬರೋ ಸಾಧ್ಯತೆಯೇ ಇಲ್ಲ. ಆದ್ರೆ ಈ ವಿಷಯವನ್ನ ಹಚಿಕೋಗೆ ತಿಳಿಸೋರು ಯಾರು? ಸಂಜೆ 5 ಗಂಟೆ ಆಗತ್ತೆ. ಯಾವತ್ತಿನ ಹಾಗೆ ಬಾಲ ಅಲ್ಲಾಡಿಸ್ತಾ ಹಚಿಕೋ ರೈಲ್ವೆ ಸ್ಟೇಷನ್ಗೆ ಬರುತ್ತೆ. ಪ್ರೊಫೆಸರ್ಗಾಗಿ ಕಾಯತ್ತೆ. ರೈಲು ಬರುತ್ತೆ, ಜನ ಇಳಿತಾರೆ. ಆದ್ರೆ ಪ್ರೊಫೆಸರ್ ಮಾತ್ರ ಕಾಣಿಸಲ್ಲ. ಜನ ಹತ್ತಿ ಇಳಿದು ಮಾಡ್ತಿರೋದು ಕಾಣ್ತಿದೆಯೇ ವಿನಃ ತನ್ನ ಒಡೆಯ, ತನ್ನ ಪ್ರೀತಿಯ ಪ್ರೊಫೆಸರ್ ಎಲ್ಲೂ ಕಾಣಿಸ್ತಾ ಇಲ್ಲ. ಈ ಪಾಪದ ನಾಯಿ ಕಾಯ್ತಾ ಇದೆ. ರಾತ್ರಿ ಇಡೀ ಅಲ್ಲೇ ಕೂತು ಕಾಯತ್ತೆ. ಪ್ರೊಫೆಸರ್ನ ಕಾಣದೆ ಮತ್ತೆ ಮನೆಗೆ ಹೋಗುತ್ತೆ. ಆದ್ರೆ ಮಾರನೇ ದಿನ ಪುನಃ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಅದರ ಮನ್ಸಲ್ಲೇನಾಗ್ತಾ ಇತ್ತು? ತನ್ನ ಒಡೆಯ, ತನ್ನ ಆಪ್ತ ಬಂದೇ ಬರ್ತಾನೆ ಅನ್ನೋ ಹಾಗೆ ಪ್ರತಿ ದಿನ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಕೂರುತ್ತೆ. ದಿನಗಳು ವಾರಗಳಾದ್ವು, ತಿಂಗಳುಗಳು ಕಳೆದ್ವು. ಆಮೇಲೆ ಪ್ರೊಫೆಸರ್ ಕುಟುಂಬದವರು ಹಚಿಕೋನನ್ನ ಬೇರೆ ಮನೆಗೆ ಕರ್ಕೊಂಡು ಹೋದ್ರು. ಆದ್ರೆ ಅದು ಅಲ್ಲಿಂದ ಓಡಿ ಮತ್ತೆ ಅದೇ ರೈಲ್ವೆ ಸ್ಟೇಷನ್ಗೆ ಬಂದು ಕೂತ್ಕೊಳ್ಳುತ್ತೆ. ಮಳೆ, ಬಿಸಿಲು, ಚಳಿ ಏನೇ ಇದ್ರೂ ಹಚಿಕೋ ಪ್ರತಿದಿನ ಸಂಜೆ 5 ಗಂಟೆಗೆ ಸ್ಟೇಷನ್ ಬಾಗ್ಲಲ್ಲೇ ಬಂದು ಕೂರ್ತಾ ಇರುತ್ತೆ. ರೈಲ್ವೆ ಸ್ಟೇಷನ್ನಲ್ಲಿ ಓಡಾಡೋ ಜನ ಮೊದ್ಮೊದ್ಲು ಈ ನಾಯಿನ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಆದ್ರೆ ಆಮೇಲೆ ಈ ನಾಯಿನ ನೋಡಿ ಎಲ್ಲರಿಗೂ ಬೇಜಾರಾಗ್ತಾ ಇತ್ತು. ಕೆಲವರು ಅದಕ್ಕೆ ಊಟ ಕೊಡ್ತಾ ಇದ್ರು, ಇನ್ನು ಕೆಲವರು ಅದರ ತಲೆ ಸವರ್ತಾ ಇದ್ರು. ಅಷ್ಟು ಹೊತ್ತಿಗಾಗಲೇ ಹಚಿಕೋ ಜಪಾನ್ನಾದ್ಯಂತ ನಿಷ್ಠೆಯ ಸಂಕೇತವಾಗಿ ಪ್ರಸಿದ್ಧಿಯಾಗಿತ್ತು. ಆದರೆ ಹಚಿಕೋಗೆ ಇದ್ಯಾವುದರ ಅರಿವೂ ಇರಲಿಲ್ಲ. ಅದರ ಕಣ್ಣುಗಳು ಕೇವಲ ರೈಲಿಂದ ಇಳಿದು ಬರೋ ಜನರಲ್ಲಿ ತನಗೆ ಬೇಕಾದ ಮುಖವನ್ನ ಮಾತ್ರನೇ ಹುಡುಕ್ತಾ ಇತ್ತು. ಹೀಗೆ ಒಂದಿನ ಅಲ್ಲ, 2 ದಿನ ಅಲ್ಲ, ಬರೋಬ್ಬರಿ 9 ವರ್ಷಗಳ ಕಾಲ ಹಚಿಕೋ ತನ್ನ ಒಡೆಯನಿಗಾಗಿ ಕಾಯತ್ತೆ. ನಿಷ್ಠೆ, ನಿಯತ್ತು ಮತ್ತು ಪ್ರೀತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೇನ್ ಬೇಕು ಅಲ್ವಾ? 1935ರ ಮಾರ್ಚ್ ತಿಂಗಳ ಒಂದು ಬೆಳಗ್ಗೆ ಹಚಿಕೋ ಅದೇ ಸ್ಟೇಷನ್ ಹತ್ರ ಕಣ್ಣು ಮುಚ್ಚತ್ತೆ. ಕೊನೆಗೂ ಅದರ ಕಾಯುವಿಕೆ ಕೊನೆಗೊಳ್ಳುತ್ತೆ. ಹಚಿಕೋ ಸತ್ಮೇಲೆ ಅದೇ ಶಿಬುಯಾ ರೈಲ್ವೆ ಸ್ಟೇಷನ್ನಲ್ಲಿ ಅದರ ಪ್ರತಿಮೆನ ಮಾಡ್ತಾರೆ. ಇಂದಿಗೂ ಅಲ್ಲಿ ಹಚಿಕೋನ ಕಂಚಿನ ಪ್ರತಿಮೆ ಇದೆಯಂತೆ. ಯಾರೋ ಬರ್ತಿದ್ದಾರೆ ಅಂತ ಕಾಯೋದು ಒಂದು ರೀತಿ, ಆದ್ರೆ ಏನೂ ಗೊತ್ತಿಲ್ಲದೆ ಕಾಯೋದು, ಅದೇನದು? ಅದಕ್ಕೇನು ಹೆಸರು? ಎಷ್ಟು ಹೃದಯಸ್ಪರ್ಶಿ ಕಥೆ ಅಲ್ವಾ ಇದು? ಈ ಕಥೆ ನಿಮ್ಮ ಮನಸ್ಸನ್ನ ಕಲಕಿದ್ದೇ ಆದ್ರೆ ಈ ಕಥೆನ ಲೈಕ್ ಮಾಡಿ. ಇನ್ನಷ್ಟು ಕಥೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ.